ಹಾಯ್, ವೆಲ್ಕಮ್ ಟು ವೀಣಾಸ್ ಕ್ರಿಯೇಟಿವಿಟಿ. ಇವತ್ತು ನಾನು ಉಲನ್ನಿಂದ ತೋರಣ ಮಾಡೋದನ್ನು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದಕ್ಕೆ ನಾನೀಗ ರೆಡ್ ಕಲರ್ ದಾರ ತೊಗೊಂಡಿದ್ದೀನಿ, ಹಾಗೆಯೇ 2.5 mm ನೀಡಲ್ನ ತೊಗೊಂಡಿದ್ದೀನಿ. ಇದಕ್ಕೆ ಫಸ್ಟು ನಾನು ಈ ಥರ ಲಾಕ್ ಮಾಡಿಕೊಂಡು ಒಂದು 13 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ 13 ಚೈನ್ಸ್ನ ಹಾಕ್ಕೊಳ್ತೀನಿ ಫಸ್ಟ್ ನಾನು ಈ ಥರ. ಇದು ಸಿಂಪಲಾಗೂ ಕೂಡ ಇರುತ್ತೆ, ಚೆನ್ನಾಗೂ ಕೂಡ ಕಾಣಿಸುತ್ತೆ ಇದು. ಇದಕ್ಕೆ 13 ಚೈನ್ಸ್ನ ಹಾಕೊಂಡು ಆದ ನಂತರ 3 ಚೈನನ್ನು ಸ್ಕಿಪ್ ಮಾಡ್ಕೊಳ್ಬೇಕು. 3 ಚೈನ್ನ ಸ್ಕಿಪ್ ಮಾಡ್ಕೊಂಡು ಆದ ನಂತರ 4th ಚೈನ್ನಲ್ಲಿ ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ ನಾನು. ಅದಾದ ನಂತರ ನೆಕ್ಸ್ಟ್ ಎಲ್ಲ ಚೈನಿಗೂ ಕೂಡ ಇದೇ ಥರ ಡಬಲ್ ಕ್ರೋಶನ್ನ ಮಾಡ್ಕೊಳ್ತಾ ಹೋಗಬೇಕು. ಈ ಥರ ಈಗ ಎಲ್ಲಾನು ಕೂಡ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಡಬಲ್ ಕ್ರೋಶೆ ಮಾಡ್ಕೊಂಡಾದ ನಂತರ ಇದನ್ನ ಈಗ ನೋಡಿ, ಒಟ್ಟು 11 ಡಬಲ್ ಕ್ರೋಶೆ ಆಗಿದೆ. 3 ಚೈನ್ ಹಾಕೊಂಡು ಇದನ್ನ ಟರ್ನ್ ಮಾಡ್ಕೊಳ್ಬೇಕು. ಟರ್ನ್ ಮಾಡ್ಕೊಂಡಾದ ನಂತರ ಆ ಗ್ಯಾಪ್ ಇರುತ್ತೆ ಅಲ್ವಾ, ಈಗ ನಾವು 3 ಚೈನ್ ಹಾಕೊಂಡು ಗ್ಯಾಪ್ನಲ್ಲೇ 2 ಟೈಮ್ನ ಡಬಲ್ ಕ್ರೋಶೆ ಮಾಡ್ಕೊಳ್ಬೇಕು. ಅದಾದ ನಂತರ 3 ಚೈನ್ ಸ್ಕಿಪ್ ಮಾಡಿ 4th or 5th ಚೈನ್ ಮಿಡಲ್ನಲ್ಲಿ ಮತ್ತೆ 3 ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಈ ಥರ ನಾನು 3 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಆದ ನಂತರ ನೆಕ್ಸ್ಟ್ 3 ಡಬಲ್ ಕ್ರೋಶೆ ಸ್ಕಿಪ್ ಮಾಡಿ ಅಲ್ಲಿ ಮತ್ತೆ 3 ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ನೋಡಿ, ಲಾಸ್ಟಲ್ಲಿ 4 ಚೈನ್ ಡಬಲ್ ಕ್ರೋಶೆ ಇದೆ. ಲಾಸ್ಟ್ 1ಇಂದ ಮಿಡಲ್ನಲ್ಲಿ ಮಾಡ್ಕೊಳ್ಬೇಕು. 1 or 2ನ ಮಿಡಲಲ್ಲಿ 3 ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಬಂದಿದೆ. ಅದಾದ ನಂತರ ಮತ್ತೆ 3 ಚೈನ್ ಹಾಕೊಂಡು ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಹಾಕೊಂಡು ನೆಕ್ಸ್ಟ್ 3 ಚೈನ್ ಆದ್ಮೇಲೆ ಗ್ಯಾಪ್ ಇದೆಯಲ್ವಾ, ಆ ಗ್ಯಾಪ್ನಲ್ಲಿ 3 ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಇದೇ ಥರ ನೆಕ್ಸ್ಟ್ ಗ್ಯಾಪಲ್ಲೂ ಕೂಡ 3 ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ನಿಮ್ಗೆ ಎಷ್ಟು ಉದ್ದ ಬೇಕೋ, ನಿಮ್ಮ ಬಾಗಿಲು ಎಷ್ಟು ಉದ್ದ ಇದೆಯೋ ಅದ್ರ ಡಿಪೆಂಡ್ ಮೇಲೆ ನೀವು ಇದನ್ನ ಪಟ್ಟಿನ ಮಾಡ್ಕೊಳ್ಬೋದು. ನಾನು 35 ಇಂಚಿನಷ್ಟು ಎತ್ತರದಲ್ಲಿ ಮಾಡ್ಕೊಂಡಿದ್ದೀನಿ. ನೋಡಿ, ಲಾಸ್ಟಲ್ಲಿ 3rd ಡಬಲ್ ಕ್ರೋಶೆ ಇರುತ್ತಲ್ಲ, ಅದ್ರ ಮೇಲ್ಗಡೆ ಇರುವಂತ ಚೈನ್ ಮೇಲ್ಗಡೆ 1 ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಹಾಗೆ 3 ಚೈನ್ ಮಾಡಿ ಮತ್ತೆ ಈಗ ಅದೇ ಗ್ಯಾಪ್ನಲ್ಲಿ 2 ಡಬಲ್ ಕ್ರೋಶೆ ಮಾಡ್ಕೊಳ್ಬೇಕು. ಇದೇ ಥರ ಫುಲ್ ಪ್ರೊಸೀಜರ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕು. ನೋಡಿ, ಇದೀಗ ಆಗಿದೆ ಕೂಡ. ನೋಡಿ, ಇದೇ ತರ ಪ್ಯಾಟರ್ನ್ ಫುಲ್ ನಾನು ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಸುಮಾರು ಒಂದು 35 ಇಂಚ್ ಆಗುವಷ್ಟು ನಾನು ಇದನ್ನ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ಆದ ನಂತರ ಒಂದು ಚೈನ್ ಹಾಕಿ ಇದನ್ನ ದಾರನ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡಿ ತರ ಎಳೆದ್ಬಿಟ್ರೆ ಲಾಕ್ ಆಗ್ಬಿಡತ್ತೆ, ಅದು ದಾರ ಬಿಚ್ಚಿ ಹೋಗಲ್ಲ. ನೋಡಿ, ಪ್ಯಾಟರ್ನ್ ಕೂಡ ತುಂಬಾ ಸಿಂಪಲ್ ಆಗೋ ಕೂಡ ಇದೆ, ಚೆನ್ನಾಗೂ ಕೂಡ ಕಾಣಿಸ್ತಾ ಇದೆ. ಇದು ಮೇಲ್ಗಡೆ ಪಟ್ಟಿ ರೆಡಿ ಆಗಿದೆ. ಈಗ ಇದಕ್ಕೆ ಒಂದು ಸ್ವಲ್ಪ ಫುಲ್ ಸುತ್ತಲೂ ಕೂಡ ಈಗ ಇದಕ್ಕೆ ಯೆಲ್ಲೋ ಕಲರ್ ದಾರದಿಂದ ಸ್ವಲ್ಪ ಡೆಕೋರೇಟಿವ್ ಮಾಡೋಣ ಅಂತ ಹೇಳಿ ಫಸ್ಟ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ 3 ಚೈನ್ ಹಾಕೊಳ್ತಾ ಇದ್ದೀನಿ. 3 ಚೈನ್ ಹಾಕೊಂಡಾದ ನಂತರ 2 ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ ಗ್ಯಾಪ್ ಇದೆಯಲ್ವಾ, ಈಗ ಪ್ರತಿಯೊಂದರಲ್ಲೂ ಗ್ಯಾಪ್ ಇರುತ್ತೆ ನೋಡಿ, ಆ ಗ್ಯಾಪ್ ನಲ್ಲಿ ಈ ತರ ಮಾಡ್ಕೊಳ್ಬೇಕು. ಅದಾದ ನಂತರ ನೆಕ್ಸ್ಟ್ ಗ್ಯಾಪ್ ಇದೆ ನೋಡಿ, ಆ ಗ್ಯಾಪ್ ನಲ್ಲಿ ಮತ್ತೆ 3 ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ.
ಇದೇ ತರ ಪ್ರತಿಯೊಂದು ಗ್ಯಾಪ್ ಅಲ್ಲೂ ಕೂಡ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಹೋಗ್ಬೇಕು. ಈಗ ನೆಕ್ಸ್ಟ್ ಇದಕ್ಕೆ 3 ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಇದೇ ತರ ಫುಲ್ ಸುತ್ತಲೂ ಕೂಡ ಕವರ್ ಮಾಡ್ಕೊಳ್ತೀನಿ. ನೋಡಿ ಇದೇ ತರ ನಾನೀಗ ಫುಲ್ ಕವರ್ ಮಾಡ್ಕೊಳ್ತೀನಿ. ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕೂಡ. ಕಲರ್ ಕಾಂಬಿನೇಷನ್ ರೆಡ್ ಮತ್ತೆ ಎಲ್ಲೋ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. ಇದೇ ತರ ಎಲ್ಲಾನು ಮಾಡ್ಕೊಂಡಿದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ನ ಸ್ಟಾರ್ಟ್ ಮಾಡ್ತೀನಿ. ನೋಡಿ ನೀಟಾಗೂ ಕೂಡ ಕಾಣಿಸ್ತಾ ಇದೆ. ಇದಕ್ಕೆ ಈಗ ನಾನು ಮತ್ತೆ ಯೆಲ್ಲೋ ಕಲರ್ ದಾರನ ತಗೊಳ್ತಾ ಇದ್ದೀನಿ. ಯೆಲ್ಲೋ ಕಲರ್ ದಾರಾನ ನಾನು ಫಸ್ಟ್ ಇದರಿಂದ ಮಾಡ್ಕೊಳ್ತೀನಿ, ಅಥವಾ ಲಾಸ್ಟ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಒಂದು 2 ಚೈನ್ ಸ್ಕಿಪ್ ಮಾಡಿ ಮಾಡ್ಕೊಳ್ಬಹುದು. ಇದೇ ತರ ಅಲ್ಲಿ 3 ಚೈನ್ ಹಾಕೊಂಡ ನಂತರ 2 ಡಬಲ್ ಕ್ರೋಶೆ ಹಾಕೊಂಡಿದ್ದೀನಿ. ಅದಾದ ನಂತರ 1 ಚೈನ್ ಹಾಕೊಂಡು ನೆಕ್ಸ್ಟ್ ಗ್ಯಾಪ್ ಅಲ್ಲಿ 3 ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಇದೇ ತರ 7 ಟ್ರಿಪಲ್ ಕ್ರೋಶೆ ಬರೋ ತನಕ ಮಾಡ್ಕೊಳ್ತೀನಿ. ಈಗ 2 ಆಗಿದೆ. ನೆಕ್ಸ್ಟ್ ಥರ್ಡ್ 1 ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದೇ ತರ 7 ಬರೋ ತನಕ ಕೂಡ ಮಾಡ್ಕೊಳ್ತೀನಿ. ನೋಡಿ ಈಗ ಇದು ಲಾಸ್ಟ್ 7th 1 ಮಾಡ್ತಾ ಇದ್ದೀನಿ. ಲಾಸ್ಟ್ ಡಬಲ್ ಕ್ರೋಶೆ. ಇದೀಗ ನೋಡಿ 7 ಹಾಕೊಂಡಿದ್ದೀನಿ. ಈ ತರ ಟ್ರಿಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ, ಸಾರಿ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಈಗ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ಬ್ಯಾಕ್ ಸೈಡ್. ಟರ್ನ್ ಮಾಡ್ಕೊಂಡ ನಂತರ 3 ಸ್ಲಿಪ್ ಸ್ಟಿಚ್ ಮಾಡ್ಕೊಳ್ತೀನಿ. ಮೇಲ್ಗಡೆ ಚೈನ್ ಇರತ್ವಲ್ಲ ಡಬಲ್ ಕ್ರೋಶೆ ಮೇಲೆ, ಅದಕ್ಕೆ ಈ ತರ ಸ್ಲಿಪ್ ಸ್ಟಿಚ್ ನ ಮಾಡ್ಕೊಳ್ಬೇಕು. 3 ಸ್ಟಿಪ್ ಆದ್ಮೇಲೆ 3 ಚೈನ್ ಹಾಕೊಂಡು ಆ ಗ್ಯಾಪ್ ಇರತ್ತಲ್ವಾ ಅಲ್ಲಿ 2 ಡಬಲ್ ಕ್ರೋಶೆ ಮಾಡಬೇಕು. ಒಟ್ಟು ಟೋಟಲ್ ಆಗಿ 3 ಡಬಲ್ ಕ್ರೋಶೆ ಆಗುತ್ತೆ, 3 ಚೈನ್ ಕೂಡ ಸೇರಿ. ಅದಾದ ನಂತರ 1 ಚೈನ್ ಹಾಕೊಂಡು ನೆಕ್ಸ್ಟ್ ಗ್ಯಾಪ್ ನಲ್ಲೂ ಕೂಡ 3 ಡಬಲ್ ಕ್ರೋಶೆ ಮಾಡ್ಕೊಳ್ಬೇಕು. ಇದೇ ತರ 1 ಬರೋ ತನಕ ಕೂಡ ಮಾಡ್ಕೊಳ್ತಾ ಹೋಗ್ಬೇಕು. ನೋಡಿ ಇದೇ ತರ ಈಗ ನೆಕ್ಸ್ಟ್ ನೋಡಿ 1 ಬರೋ ತನಕ ಕೂಡ ನಾನು ಮಾಡ್ಕೊಂಡಿದ್ದೀನಿ. ಇದೇ ತರ ಈಗ ಫುಲ್ ಪ್ಯಾಟರ್ನ್ ಮಾಡ್ಕೊಳ್ತೀನಿ. ನೋಡಿ ಇದೇ ತರ ಫುಲ್ ಮಾಡ್ಕೊಂಡಿದ್ದೀನಿ ಕೂಡ. ಇದಾದ ನಂತರ ನೆಕ್ಸ್ಟ್ ಈಗ ಗ್ಯಾಪ್ ಬಿಟ್ಟಿದ್ವಲ್ಲ ಒಂದು ಗ್ಯಾಪ್ ನಲ್ಲಿ, ಇದಕ್ಕೆ ಈಗ ರೆಡ್ ಕಲರ್ ದಾರಾನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಮತ್ತೆ ಆ ಗ್ಯಾಪ್ ನಲ್ಲಿ ರೆಡ್ ಕಲರ್ ದಾರಾನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ತರ ನಾಟ್ ಹಾಕೊಂಡು ಮಾಡ್ಕೊಳ್ತಾ ಇದ್ದೀನಿ. ನಾಟ್ ಹಾಕೊಂಡಾದ ನಂತರ ಮತ್ತೆ 3 ಚೈನ್ ಹಾಕೊಳ್ತೀನಿ. 3 ಚೈನ್ ಹಾಕೊಂಡು ಇಲ್ಲಿ ಡಬಲ್ ಕ್ರೋಶ್ ಮಾಡ್ಕೊಂಡಿದ್ವಲ್ಲ 3 ನ, ಅದ್ರ ಮೇಲ್ಗಡೆ ಗ್ಯಾಪ್ ಇದೆಯಲ್ವಾ ಅಲ್ಲಿ 2 ಡಬಲ್ ಕ್ರೋಶ್ ಮಾಡ್ಕೊಳ್ತಾ ಇದ್ದೀನಿ. 2 ಡಬಲ್ ಕ್ರೋಶ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ನಲ್ಲಿ ಇದೆಯಲ್ವಾ ಆ ಗ್ಯಾಪ್ ನಲ್ಲಿ 1 ಸಿಂಗಲ್ ಕ್ರೋಶ್ ಆದ ನಂತರ ನೆಕ್ಸ್ಟ್ 2 ಗ್ಯಾಪ್ ನಲ್ಲಿ 2 ಸ್ಲಿಪ್ ಸ್ಟಿಚ್ ನ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ 2 ಚೈನ್ ಹಾಕೊಳ್ತಾ ಇದ್ದೀನಿ. ಅದಾದ ನೆಕ್ಸ್ಟ್ ಸ್ಟೆಪ್ ನಲ್ಲಿ ಇರುವಂತ ಒಂದು ಇದಕ್ಕೆ 1 ಸಿಂಗಲ್ ಕ್ರೋಶೆ ಮಾಡ್ಕೊಂಡು 3 ಚೈನ್ ಹಾಕೊಂಡು ಟರ್ನ್ ಮಾಡ್ಕೊಳ್ತೀನಿ. ಟರ್ನ್ ಮಾಡ್ಕೊಂಡಾದ ನಂತರ ಸ್ಲಿಪ್ ಸ್ಟಿಚ್ ನಲ್ಲಿ ಇರುವಂತ ಸ್ಟಿಚ್ ಇರತ್ವಲ್ಲ ಅದ್ರ ಮೇಲ್ಗಡೆನೆ 2 ಡಬಲ್ ಕ್ರೋಶೆನ ಮಾಡ್ಕೊಳ್ಬೇಕು. ಅದ್ರಗಡೆ ಮೇಲ್ಗಡೆನೆ ಮಾಡ್ಕೊಂಡ್ರೆ 3 ಡಬಲ್ ಕ್ರೋಶೆ ಆಯ್ತು. ಅದಾದ ನಂತರ ಈಗ 1 ಚೈನ್ ಹಾಕೊಂಡು ನೆಕ್ಸ್ಟ್ ಸೈಡ್ ನಲ್ಲಿ ಇರುವಂತ 3 ಡಬಲ್ ಕ್ರೋಶೆ ಇದ್ರ ಮೇಲ್ಗಡೆ ಫಸ್ಟ್ ಇದ್ರ ಮೇಲ್ಗಡೆ ಲಾಕ್ ಮಾಡ್ಕೊಳ್ಬೇಕು.
ಸಾರಿ ಲಾಕ್ ಅಲ್ಲ, ಡಬಲ್ ಕ್ರೋಶಾನೇ ಮಾಡ್ಕೊಳ್ಬೇಕು ನೋಡಿ ಈ ತರ. ನೆಕ್ಸ್ಟ್ 3 ಇದ್ರ ಮೇಲೂ ಕೂಡ 3 ಡಬಲ್ ಕ್ರೋಶಾನ ಮಾಡ್ಕೊಳ್ಬೇಕು ಗ್ಯಾಪ್ ನಲ್ಲಿ. ಅದಾದ ನಂತರ ನೆಕ್ಸ್ಟ್ ಇದಕ್ಕೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಆದ ನಂತರ ತರ ಲಾಸ್ಟ್ ವರ್ಗೂನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಆಗಿದೆ ಇದೇ ತರ 3 ಮಾಡ್ಕೊಳ್ಬೇಕು. ಈಗ ನೆಕ್ಸ್ಟ್ 4 ಹಾಗೆ 5 ಲಾಸ್ಟ್ 7 ಬರೋ ತನಕ ಕೂಡ ಮಾಡ್ಕೊಳ್ಬೇಕು.
ನನ್ನ ಚಾನಲ್ ನೋಡ್ತಾ ಇರೋರು ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಲಾಸ್ಟ್ ಇದಾಗಿದೆ. ಇದಾದ ನಂತರ ಮತ್ತೆ ಡಿಕ್ರೀಸ್ ಮಾಡ್ತಾ 1 ತನಕನೂ ಹೋಗಬೇಕು ನೋಡಿ. ಈ ಥರ ಮಾಡ್ಕೊಂಡಿದ್ದೀನಿ. ಇದೇ ಥರ ಫುಲ್ ಪ್ಯಾಟರ್ನು ಕೂಡ ಮಾಡ್ಕೊಳ್ತೀನಿ ನಾನು. ಅದಾದ ನಂತರ ಲಾಸ್ಟಲ್ಲಿ ಆ ಥರ ಪಾಮ್ ಥರ ಮಾಡ್ತಾರಲ್ವ, ಅದನ್ನು ಲಾಸ್ಟಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಇದು ಮಾಡೋದು ಹೇಗೆ ಅಂತಲೂ ಕೂಡ ನಾನು ಮೊದಲಿನ ವಿಡಿಯೋದಲ್ಲಿ ನಿಮಗೆ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಥ್ಯಾಂಕ್ ಯು.